1996ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚೆನ್ನಯ್ಯ ಒಡೆಯರ್ ಸೋಲಿಗೆ ಎಸ್ ಮಲ್ಲಿಕಾರ್ಜುನ್ ಹಾಗೂ ದಿನೇಶ್ ಶೆಟ್ಟಿ ಕಾರಣ. ಒಡೆಯರ್ ಬೆನ್ನಿಗೆ ಚೂರಿ ಹಾಕಿ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ನೀಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿದ್ದು ಇವರೇ. ನಾನು ಹೇಳುವುದು ಸುಳ್ಳು ಎಂದಾದರೆ ಇಬ್ಬರು ದುಗ್ಗಮ ದೇವಸ್ಥಾನಕ್ಕೆ ಬಂದು ಆಣೆ ಪ್ರಮಾಣ ಮಾಡಲಿ ಎಂದು ದೂಡ ಮಾಜಿ ಅಧ್ಯಕ್ಷ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಸವಾಲು ಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1996ರಲ್ಲಿ ಚೆನ್ನಯ್ಯ ಒಡೆಯರ್, 2008ರಲ್ಲಿ ಸೈಯದ್ ಸೈಫುಲ್ಲಾಗೆ ಬಿ ಫಾರಂ ತಿದ್ದುಪಡಿ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಾಕದೆ ಬಿಜೆಪಿಗೆ ಬೆಂಬಲ ನೀಡಿದ್ದು ಇದೇ ಮಲ್ಲಣ್ಣ ಮತ್ತು ಶೆಟ್ಟಿ ಎಂದು ಗಂಭೀರ ಆರೋಪ ಮಾಡಿದರು. ನಾನು ಅಕ್ರಮ ಆಸ್ತಿ ಮಾಡಿದ್ದೇನೆಂದು ದಿನೇಶ್ ಶೆಟ್ಟಿ ಆರೋಪ ಮಾಡಿದ್ದಾರೆ. ನಾನು ಚುನಾವಣೆ ವೇಳೆ ಅಫಿಡವಿಟ್ನಲ್ಲಿ ಸಲ್ಲಿಸಿರುವಂತಹ ಆಸ್ತಿ ವಿವರದ ಪೈಕಿ ಎಲ್ಲ ಆಸ್ತಿಯನ್ನು ಶೆಟ್ಟಿ ಅವರಿಗೆ ವರ್ಗಾವಣೆ ಮಾಡುತ್ತೇನೆ. ಶೆಟ್ಟಿ ಅವರು ಪಿಜೆ ಬಡಾವಣೆಯಲ್ಲಿರುವಂತಹ ಮನೆಯನ್ನು ಮಾತ್ರ ನನ್ನ ಹೆಸರಿಗೆ ವರ್ಗಾವಣೆ ಮಾಡಲಿ ಎಂದರು. ತಾಕತ್ತಿದ್ದರೆ ಗಂಡಸ್ತನ ಇದ್ದರೆ ನನ್ನ ಮೇಲೆ ಮಾಡಿರುವಂತಹ ಆರೋಪವನ್ನು ಸಾಬೀತು ಮಾಡಲಿ ಎಂದು ಇದೇ ವೇಳೆ ಸವಾಲು ಹಾಕಿದರು. ಪಕ್ಷದ ಹಾಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಶೆಟ್ಟಿ ಅವರು, ಮಾಜಿ ಪೂಜ್ಯ ಮಹಾಪೌರರಾಗಿರ್ತಕ್ಕಂಥ ಅನಿತಾಬಾಯಿ ಮಾಲ್ತೇಶ್ರಾವ್ ಅವರು, ಅಯ್ಯೂಬ್ ಅವರು ಮಾಜಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನನ್ನ ಮೇಲೆ ಮತ್ತು ನಮ್ಮ ಇಂದಿನ ಲೋಕಸಭಾ ಸದಸ್ಯರಾದಂಥ JM ಸಿದ್ದೇಶಣ್ಣವರ ಮೇಲೆ ಕೆಲವು ಗುರುತರವಾದಂಥ ಆಪಾದನೆಗಳನ್ನು ಮಾಡಿದ್ದಾರೆ. ನಾನು ನಿಮ್ಮ ಮುಖಾಂತರ ಅವ್ರಿಗೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ. ನೀವು ಹೇಳಿರ್ತಕ್ಕಂಥ ಆಪಾದನೆನ ನೀವು ನಿಜವಾಗೂ ಸಹಿತ ಗಂಡಸೇ ಆಗಿದ್ದರೆ ಅದನ್ನು ಪ್ರೂವ್ ಮಾಡ್ತೀವಿ. ಯಾಕೆ ಅಂತಂದು ಹೇಳಂದರೆ, ನೀವೇನಾದರೂ ಪ್ರೂವ್ ಮಾಡಿರಿ ವಿತ್ತಿನ್ ಸೆಕೆಂಡ್ನಲ್ಲಿ ನಾನು ಆ ಆಸ್ತಿನ ಹಿಂದಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರ, ನಗರಸಭೆ ಆಡಳಿತ, ನಗರಸಭೆದಿದ್ದರೆ ನಗರಸಭೆ ಬರ್ಕೊಡ್ತೀನಿ, ನಗರಾಭಿವೃದ್ಧಿ ಪ್ರಾಧಿಕಾರದಿದ್ದರೆ ನಗರಾಭಿವೃದ್ಧಿ ಪ್ರಾಧಿಕಾರ, ಅದ್ರ ಜೊತೆಯಾಗಿ ಏನು ನೀವು ಜೊತೆ ಕುಂದಿಸ್ಕೊಂಡಿದ್ದೀಯಲ್ಲ ಅವರನ್ನು ಕೇಳು. ಯಾಕೆಂದರೆ ನನಗಿಂತ ಮುಂಚೆ ನಗರಾಭಿವೃದ್ಧಿ ಪ್ರಾಧಿಕಾರದಾಗಿದ್ದು ಅಧ್ಯಕ್ಷರಾಗಿದ್ದು ಅನಿತಾಬಾಯಿ ಅವರ ಗಂಡ ಮಾಲ್ತೇಶ್ರಾವ್ ಜಾಧವ್. ನಾನು ಅಧ್ಯಕ್ಷರಿಗೆ ಇಳಿದ ಮೇಲೆ ಅಧ್ಯಕ್ಷರಾಗಿದ್ದು ಅಯ್ಯಬಹುದು. ನನಗಿಂತ ಮುಂಚೆ ನಗರಸಭಾ ಅಧ್ಯಕ್ಷರಾಗಿದ್ದವರು ಶಿವಕುಮಾರ್ ಅವರು ಆದಮೇಲೆ ನಾನು ಅಧ್ಯಕ್ಷ. ಏನು ನನ್ನ ಆಸ್ತಿ ದ್ವಿಗುಣ ಆಗಿದೆ, ನಾನು ಮೂಲೆ ನಿವೇಶನ ಬರ್ಕೊಂಡಿದ್ದೀನಿ, ಈ ರೀತಿ ಏನು ಆಪಾದನೆಗಳು ಹೇಳಿದ್ದಾರೆ. ನಿಜವಾಗೂ ಸಹಿತ ನೀನು ಗಂಡಸೇ ಆಗಿದ್ದರೆ ಇದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ. ಮತ್ತು ಅದೇ ರೀತಿ ನಾನು ನಿಮ್ಮ ಎಲ್ಲ ದಾಖಲೆಗಳು ಸಮೇತ ಬರ್ತೀನಿ, ನೀನು ಸಹಿತ ನನ್ನ ದಾಖಲೆಗೊಳಿಸಿದ್ದೆ. ಇಲ್ಲೇ ತೀರ್ಮಾನ ಮಾಡೋಣ, ನಮ್ಮ ಈ ಪತ್ರಿಕಾ ಭವನದಲ್ಲೇ ತೀರ್ಮಾನ ಮಾಡೋಣ, ನಿಮ್ಮ ಸಮ್ಮುಖದಲ್ಲೇ. ಅವನು ನನ್ನ ಏನೇನು ದಾಖಲೆಗಳು, ನಾನು ಇಲ್ಲಿಗಲ್ ಮಾಡಿದ್ದೀನಿ, ಈ ಥರದವು ಏನು ಅಕ್ರಮ ಡೋರ್ ನಂಬರ್ ಕೊಟ್ಟಿದ್ದೀನಿ, ಅಕ್ರಮ ಮೂಲೆ ನಿವೇಶನಗಳ ಬರ್ಕೊಂಡಿದ್ದೀನಿ ಅಂತ ಏನು ಆಪಾದನೆ ಮಾಡಿದ್ದಾನೆ, ಆ ಎಲ್ಲ ದಾಖಲೆಗಳನ್ನು ಆತ ತೆಗೆದುಕೊಂಡು ಬರ್ರಿ. ಅವನು ಹೇಳಿದಾನಲ್ಲ ಅವಷ್ಟು ಆಸ್ತಿನ ಅವನ ಹೆಸರಿಗೆ ಬರ್ಕೊಡ್ತೀನಿ. ಯಾವಾಗ ಅವನು ರಿಜಿಸ್ಟ್ರೇಷನ್ ಆಫೀಸಿಗೆ ಬರೋಕ್ಕೆ ತಯಾರಾಗ್ತಾನೆ ಕೇಳ್ರಿ. ನನಗೆ ಇದ್ರದ್ದು ಒಂದು ಮನೆ ಬರ್ಕೊಡಕ್ಕೆ ಹೇಳಿ ಸರ್. PG ಎಲೆಕ್ಟ್ರಿಷನ್ನಾಗ ಒಂದು ಮನೆ ಐತಲ್ಲ ಅದು ಒಂದು ಬರ್ಕೊಡ. ನಾನು ಈಗ ಹಾಲಿ ನಮ್ಮ ದೇವರಾಜ ಬಡಾವಣೆಗಿರ್ತಕ್ಕಂಥ ಮನೆ ಬರ್ಕೊಡ್ತೀನಿ, ಅವ್ನು ಹೇಳಿರೋ ಕಾಂಪ್ಲೆಕ್ಸ್ ಬರ್ಕೊಡ್ತೀನಿ, ಎಲ್ಲವೂ ಬರ್ಕೊಡ್ತೀನಿ. ಅವ್ನು ಏನು ಹೇಳ್ತಾನೆ ಅದನ್ನೆಲ್ಲವೂ ನನಗೆ PG ಎಲೆಕ್ಟ್ರಿಷನ್ಗಿರೋದು ಒಂದು ಮನೆ ಇನ್ನೇನು ಬೇಡ. ನನ್ನ ಅಫಿಡವಿಟ್ನಾಗ ಐತೆ ಅದು, ನನ್ನ ಆಸ್ತಿ ಏನೇನೈತಿ. ಮತ್ತು ನಾನೇನಾದ್ರು ಸುಳ್ಳು ಹೇಳ್ತೀನಿ ಅಂದರೂ ತಿಳ್ಕೊಬೋದು. ನಾನು ಚುನಾವಣಾ ಏನು ನಿಂತಾಗ ಅಫಿಡವಿಟ್ ಕೊಟ್ಟಿದ್ದೀನಿ ಚುನಾವಣಾ ಆಯೋಗಕ್ಕೆ. ನಂದು ಎಷ್ಟು ಇದ್ರದ್ದು ಅಳತೆದು ನಿವೇಶನ ಮನೆ ಐತಿ, ಎಷ್ಟು ಅಳತೆ ನಿವೇಶನ ಇದು ಕಾಂಪ್ಲೆಕ್ಸ್ ಐತಿ, ಎಲ್ಲವೂ ಸಹಿತ ಕೊಟ್ಟಿದ್ದೀನಿ. ಇಲ್ಲ ಆತ ಗಂಡಸಾಗೋನು, ಇಲ್ಲಾಂದರೆ ಕಾಂಡು ಆಗೋನು, ಇಲ್ಲ ಗಂಡಸಾಗೊಂಡು ಬಂದು ನಿಂತ್ಕೊಂಡಿದ್ದು. ನಾನು ಹೇಳಿರ್ತಕ್ಕಂಥ ಆಪಾದನೆ ಇದು 100ಕ್ಕೆ 100 ಸತ್ಯ. ಯಶವಂತರಾವ್, ನಿನ್ನವೆಲ್ಲ ಇಲ್ಲಿದಾವೆ ಡಾಕ್ಯುಮೆಂಟು, ನಾನು ಇಡ್ತಾಯಿದ್ದೀನಿ. ನಮ್ಮವು ನೀನು ಅದೇ ಥರ ಇಡು, ಅವನ್ನೆಲ್ಲವೂ ಸಹಿತ ನಾನು ವಾಪಸ್ ರಿಟರ್ನ್ ಬರ್ಕೊಡ್ತೀನಿ, ನೀನು ಸಹಿತ ಎಲ್ಲ ರಿಟರ್ನ್ ಬರ್ಕೊಡು ಅಂತಂದು ಹೇಳಿ ಗಂಡಸಾಗೊಂಡ್ರೆ ಇಲ್ಲ ಗಾಂಡು ಆಗೊಂಡ್ರೆ. ಪಕ್ಷದೊಳಗೆ ಭಾಳ ವರ್ಷದಿಂದ ಕೆಲಸ ಮಾಡಿದಂಥ ಕಾಂಗ್ರೆಸ್ ಪಕ್ಷದಾಗಿದ್ದಾರೆ ಬಿ ವೀರಣ್ಣ. ಮಲ್ಲಿಕಾರ್ಜುನ್ ಇನ್ನೂ ಕಾಂಗ್ರೆಸ್ಸಿಗೆ ಇದು ಶಾಸಕ ಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ, ರಾಜಕೀಯ ಕಾಲಿಡೋಕ್ಕಿಂತ ಮುಂಚೆನೇ ಉಪಾಧ್ಯಕ್ಷ ಆಗಿದ್ದ ಬಿ ವೀರಣ್ಣ ನಗರಸಭೆ. ಇವತ್ತು ಅವನು ಎಲ್ಲಿದ್ದಾನೆ? ಅದೇ ರೀತಿ ಈರ್ಭದ್ರಪ್ಪ, ಹಿಂದುಳಿದ ವರ್ಗದ ನಾಯಕ, LMH ಹನುಮಂತಪ್ಪ, ಇವರೆಲ್ಲರೂ ಸಹಿತ ಕಂಕಣಬದ್ಧರಾಗಿ ಕಾಂಗ್ರೆಸ್ಸಿಗೆ ದುಡಿತಾರೆ. ಅವರು ಆ ಚುನಾವಣೆಗೆ ಮಾಡೋದು ನೋಡಿದರೆ ಅವರೇ ನಿಂತಾರೇನೋ ಅನ್ಬೇಕು, ಆ ರೀತಿ ಹೋರಾಟಗಳನ್ನು ಮಾಡ್ತಾರೆ. ಅಂಥ ವ್ಯಕ್ತಿಗಳನ್ನು ಬಿಟ್ಟು ನೀನು ಖಾಲಿ ಚಪ್ಪಲಿ ತೊಡ್ಸನ್ನು ಇವತ್ತು ನಗರಸಭೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾಡಿದಾರಲ್ಲ, ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದೈತೆ. ಬೆಳಗ್ಗೆ ಆದ ತಕ್ಷಣ ಮೊದಲು ಖಾಲಿ ಚಪ್ಪಲಿ ತೊಡಿಸ್ತಾನೆ, ರಾತ್ರಿ ಆದ ತಕ್ಷಣ ಮಲಗಿಸಿ ಅವು ಏನೇನು ವ್ಯವಸ್ಥೆ ಮಾಡ್ಬೇಕೋ ಮಾಡಿ ಬರ್ತಕ್ಕಂಥವ್ನು ಇವತ್ತು ನನಗೆ ಪಾರ್ಟಿಯಿಂದ ಸಸ್ಪೆಂಡ್ ಮಾಡು ಅಂತ ಹೇಳ್ತಾನೆ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅವನ ರಾಜಕೀಯದ ಒಳಗೆ? ಇವತ್ತು ನಾಚಿಕೆ ಮಾನ ಮರ್ಯಾದೆ ಇರ್ತಕ್ಕಂಥ ವ್ಯಕ್ತಿಗಳು ರಾಜಕೀಯದ ಒಳಗೆ ಇಂಥ ಕೆಲಸ ಯಾರೂ ಮಾಡಿಲ್ಲ.
ಯಾರೂ ಸಹಿತ ಎಂಥ ಎಷ್ಟೇ ಅದರಿಂದ ನಮಗೆ ಲಾಭ ಆಗ್ತೈತಿ, ಎಷ್ಟೇ ನಾವು ಇದನ್ನು ಮಾಡಿದರೂ ಸಹಿತ ಅದರಿಂದ ಏನೋ ನಮಗೆ ಒಂದು ಶಕ್ತಿ ಸಿಗ್ತೈತಿ ಅಂದರೂ ಸಹಿತ ಇಂಥ ಹೀನಾಯ ಕೆಲಸ ಮಾಡಿದಂಥವ್ರು ನಮ್ಮ ಪಾರ್ಟಿ ಒಳಗೆ ಯಾರೂ ಇಲ್ಲ. ನೀನು ಇಂಥ ಹೀನ ಕೃತ್ಯ ಮಾಡಿದಂಥ ನೀನು ಇವತ್ತು ನಮಗೆ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿರಿ, ಇದು ಬೇರೆ ಬೇರೆ ನಮ್ಮ ಮೇಲೆ ಆಪಾದನೆಗಳನ್ನು ಮಾಡ್ತಾಯಿದ್ದಿ. ನಿನಗೆ ನಾಚಿಕೆ ಮಾನ ಮರೆಯದಿದ್ದರೆ ಇವತ್ತು ನಮ್ಮ ಪತ್ರಿಕಾ ಭವನದೊಳಗೆ ಪತ್ರಿಕಾ ಮಿತ್ರರ ಮುಂದೆ ಓಪನ್ನಾಗಿ ಹೇಳಕತ್ತೀನಿ, ನೀನು ಗಂಡಸಾಗು ಇಲ್ಲ ಗಾಂಡು ಆಗು. ದಾಖಲೆಗಳು ಸಮೇತ ನಿಮ್ಮವೆಲ್ಲ ದಾಖಲೆ ನಾನು ತರ್ತೇನೆ. ಮಾಲಿಂದ ಹಿಡಿದು ಇಂದಿನ ಯಾರ್ಯಾರು ಅಧ್ಯಕ್ಷರಾಗಿದ್ದರೋ ಆ ಅಧ್ಯಕ್ಷರೊಳಗೆ ಎಷ್ಟೆಷ್ಟು ಆಸ್ತಿಗಳನ್ನು ಮೂಲ ನಿವೇಶನಗಳನ್ನು ಬರ್ಕೊಂಡಿದ್ದೀರಿ, ನನ್ನ ಅವಧಿ ಒಳಗೆ ಎಷ್ಟು ಬರ್ಕೊಂಡಿದ್ದೀನಿ ಅವನ್ನೆಲ್ಲವೂ ತೋರಿಸು. ನನ್ನ ಅವಧಿ ಒಳಗೆ ಬರ್ಕೊಂಡಿದ್ದರೆ ನಾನು ಆ ಕ್ಷಣದಲ್ಲೇ ವಾಪಸ್ ರಿಟರ್ನ್ ಕೊಡ್ತೀನಿ. ಅದೇ ರೀತಿ ನಿಮ್ಮ ಎಲ್ಲ ಅಧ್ಯಕ್ಷರುಗಳು ಇರ್ಬೋದು, ಬೇರೆ ಬೇರೆಯವ್ರು ಯಾರಿಗೆ ಬರೆಸ್ಕೊಟ್ಟಿದ್ದೀರಿ ಅವರೆಲ್ಲರೂ ಸಹಿತ ರಿಟರ್ನ್ ಕೊಡ್ಸೋಕ್ಕೆ ತಯಾರಿದ್ದರೆ ಪತ್ರಿಕಾ ದಿನಾಂಕವನ್ನು ನಿಗದಿ ಮಾಡುವಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಹಿಂದೆ ಮಲ್ಲಪ್ಪ ಶೆಟ್ಟಿ ಕಿತ್ತೂರು ರಾಣಿ ಚೆನ್ನಮ್ಮಗೆ ಯುದ್ಧದ ಸಂದರ್ಭದಲ್ಲಿ ಮದ್ದಿನ ಕೋಣೆಗೆ ಏನು ಸಗಣಿ ನೀರು ಬೆರೆಸಿ ಅವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಸೋಲಿ ಕಾರಣ ಆಗಿದ್ನೋ ಅದೇ ರೀತಿ ದಿವಂಗತ ಚೆನ್ನಯ್ಯ ಒಡೆಯರ್ ಕುರುಬ ಸಮಾಜದ ಗುರುಗಳವರು ಅವರನ್ನು ಸೈಯದ್ ಸೈಫುಲ್ ಅವ್ರನ್ನ ಎಲ್ ಬಸವರಾಜ್ ಅವರಿಗೆ ಏನೇನು ಮಾಡಿದೆಯಾ ಆವತ್ತಿನ ಮಲ್ಲಪ್ಪ ಶೆಟ್ಟಿ ಇವತ್ತಿನ ಮಲ್ಲಪ್ಪ ಪ್ಲಸ್ ಶೆಟ್ಟಿ, ಮಲ್ಲಪ್ಪ ಶೆಟ್ಟಿನೇ ಇವತ್ತು. ಇವರಿಬ್ಬರು ಬಂತು ಮಲ್ಲಪ್ಪ ಶೆಟ್ಟಿಗಳು. ಅವತ್ತೇನು ಅವ್ರು ನಿಜವಾದ ಮಲ್ಲಪ್ಪ ಶೆಟ್ಟಿ ಇದ್ನಲ್ಲ ಅವ್ರ ಅವತಾರ ಇವರು ಈ ಮಲ್ಲಪ್ಪ ಶೆಟ್ಟಿಗಳು. ಅದರಿಂದ ಶೆಟ್ಟಿಗೆ ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ, ಇಲ್ಲ ಗಂಡಸಾಗು ಇಲ್ಲ ಗಾಂಡು ಆಗು. ದಮ್ಮಿದ್ದರೆ ಮುಂದಿನ ಪತ್ರಿಕಾಗೋಷ್ಠಿ ನಡೆಸಬೇಕಾದ್ರೆ ನಿಮ್ಮ ಅವಧಿ ಒಳಗೆ ಏನು ಹಿಂದೆ ಅಧ್ಯಕ್ಷರಾಗಿದ್ದರು, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ನನಗಿಂತ ಮುಂಚೆ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ಸಿನ, ಅವರೆಲ್ಲ ಅವಧಿಯ ದಾಖಲೆಗಳನ್ನು ನಾನು ತೊಗೊಂಬರ್ತೀನಿ. ನಮ್ಮ ಅವಧಿ ಒಳಗೆ ನಾನು ನನ್ನಿಂದ ಹಿಡ್ಕೊಂಡು ನಮ್ಮ ಎ ವೈ ಪ್ರಕಾಶು, ರಾಜನಹಳ್ಳಿ ಶಿವಕುಮಾರು, ಮತ್ತು ನಮ್ಮ ದೇವ್ರಮನಿ ಶಿವಕುಮಾರು, ನಮ್ಮ ಸೋಮೇಶ್ವರ ಸುರೇಶು, ನಮ್ಮ ಹಿಂದಿನ ಏಕನಾಥ್ ರಾಯ್ಕರು, ಅವರೆಲ್ಲ ಅವಧಿಗಳು ದಾಖಲೆಗಳನ್ನು ನೀನು ತೊಗೊಂಬ.